ಒಬ್ಬ ಕಾಶಿ ಯಾತ್ರೆಗೆ ಹೋಗಿದ್ದಂತೆ ವ್ಯಾಪಾರಿ. ಅವನು ತುಂಬ ಜುಗ್ಗ. ಹಾಗೆ ಅವನಿಗೆ ಯಾರ ಮೇಲೂ ನಂಬಿಕೆ ಇಲ್ಲ, ತನ್ನ ವಸ್ತುವನ್ನು ಯಾರು ತಗೊಂಡು ಹೋಗ್ಬಿಡ್ತಾರೋ ಅಂತ ಲಿಂಗದಲ್ಲಿ. ಅದು ಅವನು ಹೀಗೆ ಕಾಶಿಯಲ್ಲಿ ಹೋಗಿದ್ದಾನೆ, ವ್ಯಾಪಾರಕ್ಕೆ ಅಂತ ಹೋಗಿದ್ದಾನೆ, ಚೆನ್ನಾಗಿ ಧನ ಸಂಗ್ರಹ ಆಗಿದೆ, ಸ್ನಾನಕ್ಕೆ ಇಲ್ಲಿವರೆಗೂ ಬಂದಿದ್ದೇನೆ, ಕಾಶಿಯಲ್ಲಿ ಸ್ನಾನ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ನಾನ ಮಾಡ್ಕೊಂಡು ಹೋಗ್ತಾನೆ. ದುಡ್ಡೆಲ್ಲಿಡೋದು, ತನ್ನ ಸಂಪತ್ತೆಲ್ಲಿಡೋದು ಅಂತ ಒಂದು ಮಣ್ಣಲ್ಲಿ ಅಗೆದು ಅದನ್ನು ಹೂತಾಡಿ ಅದನ್ನು ಸ್ನಾನಕ್ಕೆ ಹೋಗ್ತಾನೆ. ಆದರೆ ಇಲ್ಲೇ ಇಟ್ಟಿದ್ದೀನಿ ಅನ್ನೋದು ಗೊತ್ತಾಗದು ಹೇಗೆ ಅಂತ ಒಂದು ಲಿಂಗ ಮಾಡಿ ಹೋಗಿರ್ತಾನೆ. ಅದನ್ನು ಯಾರು ಮುರಿಯೋದಿಲ್ಲ. ನೋಡೋದು ಸ್ನಾನ ಮುಗಿಸಿ ಬರೋಟೊತ್ತಿಗೆ ಇದರ ತುಂಬ ಬರೀ ಲಿಂಗಗಳೇ ಆಗಿರುತ್ತೆ. ಎಲ್ಲರೂ ಲಿಂಗ ಮಾಡಿ ಸ್ನಾನ ಮಾಡಬೇಕು ಅಂತ. ಗತಾನುಗತಿಕೋ ಲೋಕಃ ನ ಲೋಕಃ ಪಾರಮಾರ್ಥಿಕಃ ಅಂತ ಒಬ್ಬರು ಹೋದರು ಅಂತ ಅವರಿಂದ ಸುಮ್ಮನೆ ಕಣ್ಣು ಮುಚ್ಕೊಂಡು. ಇದೊಂದು ಗುರುಕುಲದ ಕಥೆಗೆ ಹೇಳಿದೆ. ಗುರುಗಳು ಗುರುಕುಲದಲ್ಲಿ ವೇದಾಂತ ಪಾಠ ಮಾಡ್ತಾ ಇರ್ತಾರೆ ಶಿಷ್ಯಂದ್ರಿಗೆ. ಬೆಕ್ಕು ಸುಮ್ಮನೆ ಕೂಗಾಡ್ತಾ ಇರುತ್ತೆ, ಅಲ್ಲೆಲ್ಲ ಬಂದು ಓಡಾಡ್ತಾ ಇರುತ್ತೆ ಅಂಥೇಳಿ ಒಂದಿನ ಕಟ್ಟಾಕಿಸ್ತಾರೆ. ಅದು ರೆಗ್ಯುಲರಾಗಿ ವೇದಾಂತ ಪಾಠ ಮಾಡ್ಬೇಕಾದ್ರೆ ತೊಂದರೆ ಆಗುತ್ತೆ ಅಂಥೇಳಿ ಕಟ್ಟಾಕ್ತಾರೆ. ಕಾಲಾಂತರದಲ್ಲಿ ಗುರುಗಳು ಕಾಲವಾಗ್ತಾರೆ. ಮುಂದಿನ ಗುರುಕುಲದ ಪೀಠದ ಅಂದರೆ ಪಾಠ ಮಾಡ್ಲಿಕ್ಕೆ ಬಂದವನು ವೇದಾಂತ ಪಾಠ ಮಾಡಬೇಕಾದ್ರೆ ಬೆಕ್ಕಟ್ಟು ಹಾಕಿರಬೇಕು ಅಂತ ಹುಡುಕೊಂಬಂದು ಬೆಕ್ಕಟ್ಟು ಹಾಕಿ ಪಾಠ ಶುರು ಮಾಡ್ತಾರೆ. ಅನೇಕ ಈ ಥರ ಕಥೆಗಳ ದೃಷ್ಟಾಂತ. ಅಂದರೆ ಹಾಗೆ ಎಷ್ಟೋ ಸಂಪ್ರದಾಯಗಳಿಗೆ ಮೂಲ ಇರುತ್ತೆ. ಹೌದು, ಇದೇ ಮೂಲದಿಂದ ಕೆಲವು ಇರುತ್ತೆ, ಕೆಲವು ಇಲ್ಲ ಅಂತ ಹೇಳೋದಿಲ್ಲ.